ನಮಸ್ಕಾರ ವೀಕ್ಷಕರೇ. ಕಳೆದ ಒಂದು ವಾರದಿಂದ ದೇಶದಲ್ಲಿ ದೊಡ್ಡದಾಗಿ ಸದ್ದು ಮಾಡ್ತಾ ಇದ್ದ ವಿಷಯ ಅಂದ್ರೆ ಅದು ನಟ ಸೈಫ್ ಅಲಿ ಖಾನ್ ಮೇಲಿನ ಹಲ್ಲೆ. ಯಾರು ಮಾಡಿದ್ದು, ಉದ್ದೇಶ ಏನು ಅನ್ನೋದಕ್ಕೆ ಇನ್ನೂ ಕ್ಲಾರಿಟಿ ಸಿಗದೆ ದಿನಕ್ಕೊಂದು ಹೊಸ ವಿಷಯ ಆಚೆ ಬರ್ತಾ ಇರೋ ಹೊತ್ತಲ್ಲಿ ಈ ಇಡೀ ಪ್ರಕರಣ ಒಂದು ಡ್ರಾಮಾ ಅನ್ನೋ ಸುದ್ದಿ ಬರ್ತಾ ಇದೆ. ಸೈಫ್ಗೆ ಸಂಬಂಧಿತ 15,000 ಕೋಟಿ ಆಸ್ತಿಯನ್ನ ಸರ್ಕಾರ ಎನಿಮಿ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡೋದಕ್ಕೆ ಮುಂದಾಗಿದ್ದು, ಇದೇ ಕಾರಣಕ್ಕೆ ಇದೆಲ್ಲ ನಡೀತಾ ಅನ್ನೋ ಅನುಮಾನಗಳು ಸೃಷ್ಟಿಯಾಗಿವೆ. ಇದರ ಜೊತೆಗೆ ಸೈಫ್ ಹಲ್ಲೆ ವ್ಯವಸ್ಥಿತ ನಾಟಕ ಅನ್ನೋದಕ್ಕೆ ಮತ್ತು ಒಂದಷ್ಟು ಸಾಕ್ಷಿಗಳು ಸಿಗ್ತಾ ಇದ್ದು ಹೊಸ ಚರ್ಚೆಗಳಿಗೆ ನಾಂದಿ ಹಾಡ್ತಾ ಇದೆ. ಇತ್ತ ಛತ್ತೀಸ್ಗಢದಲ್ಲಿ ದೊಡ್ಡ ಮಟ್ಟದಲ್ಲಿ ಆಂಟಿ ಎನ್ಕ್ರೋಚ್ಮೆಂಟ್ ಡ್ರೈವ್ ನಡೆದಿದ್ದು ಅಕ್ರಮ ಕಟ್ಟಡ ಕಟ್ಟಿದವರಿಗೆ ಶಾಕ್ ಕೊಡಲಾಗಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಸೈಫ್ ಅಲಿ ಖಾನ್ ಮೇಲಿನ ದಾಳಿ ಅನ್ನೋ ಟಾಪಿಕ್ ದೇಶಾದ್ಯಂತ ಸೃಷ್ಟಿಸಿರೋ ಸಂಚಲನ ಅಷ್ಟಿಷ್ಟಲ್ಲ. ಭಾರತದ ಎಲ್ಲಾ ಭಾಷೆಯ ಎಲ್ಲಾ ಚಾನೆಲ್ಗಳಲ್ಲೂ ಇದು ದೊಡ್ಡ ನ್ಯೂಸ್ ಆಗಿದ್ದನ್ನ ನೀವೇ ನೋಡ್ತಾ ಇದ್ದೀರಾ. ಆದ್ರೆ ಇದಕ್ಕೆ ನಿಖರ ಕಾರಣ ಮಾತ್ರ ಯಾರಿಗೂ ಗೊತ್ತಿರಲಿಲ್ಲ. ಯಾವ ಆಂಗಲ್ ನಿಂದ ನೋಡಿದ್ರು ಹಿಂಗೆಲ್ಲ ಹಿಂಗಾಗುತ್ತಪ್ಪ, ಆ ಟೈಮ್ ನಲ್ಲಿ ಅವರು ಎಲ್ಲಿದ್ರು, ಕಾರ್ ಇದ್ರು, ಆಟೋದಲ್ಲಿ ಹೋದ್ರ, ಅಷ್ಟು ದೊಡ್ಡ ಅಪಾರ್ಟ್ಮೆಂಟ್ ನಲ್ಲಿ ಸೆಕ್ಯೂರಿಟಿ ಇರ್ಲಿಲ್ವಾ, 7ನೇ ಫ್ಲೋರ್ ತನಕ ಹೋಗಿ ಕಳ್ಳ ಈ ಕೆಲಸ ಮಾಡಿದ್ನಾ, ಯಾರಾದ್ರೂ ಮಾಡಿಸಿದ್ರ, ಫ್ಯಾಮಿಲಿ ಪ್ರಾಬ್ಲಮ್, ಹಲ್ಲೆ ಆಗಿರೋದೇ ಸುಳ್ಳ, ಕರೀನಾ ಯಾಕೆ ಅದೇ ಟೈಮ್ ನಲ್ಲಿ ಇರ್ಲಿಲ್ಲ, ಹೀಗೆ ಇನ್ನೂ 10 ಪ್ರಶ್ನೆಗಳು ಸಿಗ್ತಾನೆ ಹೋಗುತ್ತೆ. ಇದ್ಯಾವುದಕ್ಕೂ ನಿಖರ ಉತ್ತರ ಇಲ್ಲ ಅನ್ನೋದು ವಾಸ್ತವ. ಆದ್ರೆ ಈಗ ಸೈಫ್ ಅಲಿ ಖಾನ್ ಪ್ರಕರಣ ಒಂದು ಡ್ರಾಮಾ ಅನ್ನೋ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು 15,000 ಕೋಟಿಯ ಎನಿಮಿ ಪ್ರಾಪರ್ಟಿ. ಸೈಫ್ ಅಲಿ ಖಾನ್ಗೆ ಸೇರಿದ ಬರೋಬ್ಬರಿ 15,000 ಕೋಟಿ ಮೌಲ್ಯದ ಪ್ರಾಪರ್ಟಿಗಳನ್ನ ಸೀಸ್ ಮಾಡೋದಕ್ಕೆ ಮಧ್ಯಪ್ರದೇಶ ಹೈಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಆದೇಶ ನೀಡಿದೆ. 2015ರಲ್ಲೇ ಈ ಪ್ರಾಪರ್ಟಿಗಳನ್ನ ಸೀಸ್ ಮಾಡೋದಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಕೋರ್ಟ್ನಿಂದ ಸ್ಟೇ ತರಲಾಗಿತ್ತು. ಈಗ ಮಧ್ಯಪ್ರದೇಶ ಹೈಕೋರ್ಟ್ ಆ ಸ್ಟೇಯನ್ನ ತೆಗೆದಿದ್ದು ಎನಿಮಿ ಪ್ರಾಪರ್ಟಿ ಆಕ್ಟ್ ಅಡಿಯಲ್ಲಿ ಅದನ್ನ ಸೀಸ್ ಮಾಡಿ ಅಂತ ಹೇಳಿದೆ. ಇದೇ ಕಾರಣಕ್ಕೆ ಇಷ್ಟೆಲ್ಲ ಬೆಳವಣಿಗೆ ನಡೀತಾ ಅಂತ ಈಗ ಚರ್ಚೆ ಶುರುವಾಗಿದೆ. 1-2 ಕೋಟಿ ಸೀಸ್ ಮಾಡ್ತಾರೆ ಅಂದ್ರೆ ಮುಂದಿನ ಸಿನಿಮಾದಲ್ಲಿ ಅದನ್ನ ಪ್ರೊಡ್ಯೂಸರ್ ಬಳಿ ಕಿತ್ಕೊಂಡು ಮ್ಯಾನೇಜ್ ಮಾಡ್ಬೋದಿತ್ತು. ಆದ್ರೆ 15,000 ಕೋಟಿ ಅಂದ್ರೆ ಅದು ಸಣ್ಣ ಪುಟ್ಟ ಅಮೌಂಟಾ? ಮುಕ್ಕಾಲು ವಾಸಿ ಆಸ್ತಿಯೇ ಹೋಗುತ್ತೆ. ಇದನ್ನ ಉಳಿಸ್ಕೊಳ್ಳೋದಕ್ಕೆ ದಾರಿ ಕಾಣದಾಗದೆ ಸೈಫ್ ಅಲಿ ಖಾನ್ ಇಂಥದ್ದೊಂದು ಪ್ಲಾನ್ ಮಾಡಿದ್ರ ಅನ್ನೋ ಚರ್ಚೆ ಶುರುವಾಗಿದೆ. ಬೇಸಿಕಲಿ ಭಾರತೀಯರು ಸೆಂಟಿಮೆಂಟಲ್ ಫೂಲ್ಗಳಾಗಿರೋದ್ರಿಂದ ಇಂದು ದೇಶ ಹಾಗೂ ದೇಶದ ಸಂಸ್ಕೃತಿಯನ್ನ ಕಣ್ಮುಂದೆಯೇ ಹಾಳು ಮಾಡ್ತಾ ಇರೋದು. ಈಗ ಸೈಫ್ ಮೇಲೆ ಹಲ್ಲೆ ಅಂದಾಗ ಸಿನಿಮಾ ಪ್ರೇಕ್ಷಕರು ಅಯ್ಯೋ ಪಾಪ ಅಂತಾರೆ. ಇಂಥ ಹೊತ್ತಲ್ಲಿ ಕೇಂದ್ರ ಸರ್ಕಾರ ಪ್ರಾಪರ್ಟಿ ಸೀಸ್ ಅಂತ ಬಂದ್ರೆ ಒಂದು ಸ್ವಲ್ಪನೂ ಕರುಣೆಯೇ ಇಲ್ವಾ ಅಂತ ಹೇಳೋದಕ್ಕೆ ನಮ್ಮ ದೇಶದಲ್ಲಿ ಸಾಕಷ್ಟು ಜನರಿದ್ದಾರೆ. ಏನಾದ್ರೂ ಆಗ್ಲಿ, ಒಟ್ನಲ್ಲಿ ಸೆಂಟಿಮೆಂಟ್ ಕ್ರಿಯೇಟ್ ಆಗ್ಲಿ ಅನ್ನೋ ಕಾರಣಕ್ಕೆ ಹೀಗೆ ಮಾಡಿದ್ರ ಅನ್ನೋ ರೀತಿ ಚರ್ಚೆಗಳಾಗ್ತಾ ಇದೆ. ಅಂದ್ಹಾಗೆ ಈ ಎನಿಮಿ ಪ್ರಾಪರ್ಟಿ ಮೂಲ ಏನು, ಅದು ಸೈಫ್ಗೆ ಹೇಗೆ ಬಂದಿದ್ದು, ಈಗ ಯಾಕೆ ಅದನ್ನ ವಶಪಡಿಸಿಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ ಅಂತ ತಿಳಿಬೇಕಾದ್ರೆ ಸ್ವಲ್ಪ ಇತಿಹಾಸ ಪುಟಗಳನ್ನ ತಿರುಗಿಸಬೇಕಾಗುತ್ತೆ. ಸೈಫ್ ಅಲಿ ಖಾನ್ ನವಾಬ್ ವಂಶದವರು, ರಾಜ ವಂಶದವರು, ಸಿಕ್ಕಾಪಟ್ಟೆ ಶ್ರೀಮಂತರು ಅನ್ನೋದೆಲ್ಲ ಆಲ್ರೆಡಿ ಗೊತ್ತಿರೋದೆ. ಈ ಶ್ರೀಮಂತಿಕೆಯನ್ನ ಹೆಚ್ಚಿಸಿರೋದು ತಮ್ಮ ಪೂರ್ವಜರು ಮಾಡಿಟ್ಟ ಆಸ್ತಿ. ಈಗ ಅದು ಸೀಸ್ ಆಗ್ತಾ ಇರೋದಕ್ಕೂ ಕಾರಣ ಅದೇ ಪೂರ್ವಜರು ಮಾಡಿದ್ದ ಎಡವಟ್ಟು. ಫ್ಲಾಗ್ ಸ್ಟಾಫ್ ಹೌಸ್, ನೂರ್ ಉಸ್ ಸಬಾ ಪ್ಯಾಲೇಸ್, ದಾರ್ ಉಸ್ ಸಲಾಂ ಸೇರಿ ಹಲವು ಪ್ರಾಪರ್ಟಿಗಳು ಸೈಫ್ ಪೂರ್ವಜರಾದ ಅಬಿದಾ ಸುಲ್ತಾನಗೆ ಸೇರಿದ್ದು. ಈ ಅಬಿದಾ ಸುಲ್ತಾನ್ ಭೋಪಾಲ್ನ ಕೊನೆಯ ನವಾಬ ಹಮೀದುಲ್ಲಾ ಖಾನ್ನ ಮಗಳು. ಹಮೀದುಲ್ಲಾ ಖಾನ್ 1950ರಲ್ಲಿ ಅಮಿದಾ ಸುಲ್ತಾನ್ ಸಮೇತ ಪಾಕಿಸ್ತಾನಕ್ಕೆ ಶಿಫ್ಟ್ ಆಗಿರ್ತಾರೆ. 2ನೇ ಪುತ್ರಿ ಸಜೀದಾ ಸುಲ್ತಾನ್ ಭಾರತದಲ್ಲೇ ಉಳಿದುಕೊಂಡು ನವಾಬ್ ಇಫ್ತಿಕರ್ ಅಲಿ ಖಾನ್ ಪಟೌಡಿಯನ್ನ ಮದುವೆ ಆಗಿರ್ತಾರೆ. ಇವರ ಮೊಮ್ಮಗನೇ ಸೈಫ್ ಅಲಿ ಖಾನ್. ಹೀಗೆ ಭಾರತ ಹಾಗೂ ಪಾಕಿಸ್ತಾನಕ್ಕೆ ಹರಿದು ಹಂಚಿ ಹೋಗಿರೋ ಪಟೌಡಿ ಫ್ಯಾಮಿಲಿಯಲ್ಲಿ ಒಂದಷ್ಟು ಆಸ್ತಿ ಎನಿಮಿ ಪ್ರಾಪರ್ಟಿ ಅಂತ ಗುರುತಿಸಲಾಗಿರುತ್ತೆ. ಎನಿಮಿ ಪ್ರಾಪರ್ಟಿ ಆಕ್ಟ್ 1968ರ ಪ್ರಕಾರ ಈ ಆಸ್ತಿಗಳನ್ನ ಸೀಸ್ ಮಾಡೋದಕ್ಕೆ ಸರ್ಕಾರ ಮುಂದಾಗುತ್ತೆ. ಅದಕ್ಕೂ ಮುನ್ನ ಇದಕ್ಕೆ ಕ್ಲಾರಿಟಿ ಕೊಡುವಂತೆ ಸೈಫ್ ಕುಟುಂಬಕ್ಕೆ ನೋಟಿಸ್ ಅನ್ನ ಕೊಟ್ಟಿರುತ್ತೆ. 2015ರಲ್ಲಿ ಅದಕ್ಕೆ ತಾತ್ಕಾಲಿಕ ಸ್ಟೇ ಆಗಿದ್ರಿಂದ ಡಿಸೆಂಬರ್ 13, 2024ರಂದು ಮತ್ತೆ ಈ ಕೇಸ್ ಸಂಬಂಧ ಮಧ್ಯಪ್ರದೇಶ ಹೈಕೋರ್ಟ್ 30 ದಿನಗಳೊಳಗೆ ನಿಮ್ಮ ಅಪೀಲ್ ಅನ್ನ ಸಲ್ಲಿಸಿ ಅಂತ ಸೈಫ್ ಕುಟುಂಬಕ್ಕೆ ತಿಳಿಸಿರುತ್ತೆ. ಈ ಗ್ಯಾಪ್ ನಲ್ಲಿ ಯಾವ ಅಪೀಲ್ ಸಲ್ಲಿಕೆ ಆಗಿರೋದಿಲ್ಲ, ಬದಲಾಗಿ ಇಷ್ಟೆಲ್ಲ ಆಗಿದೆ. ಅಂದ್ಹಾಗೆ ಏನಿದು ಎನಿಮಿ ಪ್ರಾಪರ್ಟಿ ಅನ್ನೋದನ್ನ ಹಿಂದಿನ ಎಪಿಸೋಡ್ ಒಂದರಲ್ಲಿ ತಿಳಿಸಿದ್ವಿ. ಈಗ ಮತ್ತೆ ಅದನ್ನ ರೀಕಾಲ್ ಮಾಡಿದ್ರೆ ಬಹುಶಃ ಈ ಪ್ರಕರಣದಲ್ಲಿ ಒಂದು ಕ್ಲಾರಿಟಿ ಸಿಗ್ಬೋದು. ಎನಿಮಿ ಪ್ರಾಪರ್ಟಿ ಆಕ್ಟ್ 1968ರ ಪ್ರಕಾರ ಸ್ವಾತಂತ್ರ್ಯದ ನಂತರ ಯಾರೆಲ್ಲ ನಮಗೆ ಭಾರತ ಬೇಡ ಅಂತ ಪಾಕಿಸ್ತಾನಕ್ಕೆ ಹೋಗ್ತಾರೋ ಅವರಿಗೆ ಸಂಬಂಧಪಟ್ಟ ಪ್ರಾಪರ್ಟಿಗಳನ್ನ ಎನಿಮಿ ಪ್ರಾಪರ್ಟಿ ಅಂತ ಘೋಷಣೆ ಮಾಡಲಾಗುತ್ತೆ. ಯಾಕಂದ್ರೆ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದು ಗೊತ್ತಿರೋದೆ. ಅಂತ ದೇಶದಲ್ಲಿ ಇದ್ದುಕೊಂಡು ಭಾರತದಲ್ಲಿ ಪ್ರಾಪರ್ಟಿ ಹೊಂದಿದ್ರೆ
ಮಿಸ್ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ನೀತಿಯನ್ನ ಜಾರಿಗೆ ತಂದಿರೋದು. ಅದರಲ್ಲೂ ಪಟೌಡಿ ಫ್ಯಾಮಿಲಿ ಹರಿದು ಹಂಚಿದ್ದು ಸೈಫ್ ಅಲಿ ಖಾನ್ ಹತ್ತಿರದ ಸಂಬಂಧಿಕರೆಲ್ಲ ಪಾಕಿಸ್ತಾನ ಆರ್ಮಿಯಲ್ಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಆದ್ರಿಂದ ಈ ಪ್ರಾಪರ್ಟಿ ಮೇಲೆ ಹದ್ದಿನ ಕಣ್ಣು ಇರಿಸಲಾಗಿತ್ತು. ಅಂದಹಾಗೆ ಸೈಫ್ ಅಲಿ ಖಾನ್ ಪ್ರಕರಣದ ಮೇಲೆ ಯಾವೆಲ್ಲ ಕಾರಣಕ್ಕೆ ಜನರಿಗೆ ಡೌಟ್ ಇದೆ ಅನ್ನೋದನ್ನ ಹೇಳಿದ್ವಿ. ಮೊದಲಿಗೆ ಒಬ್ಬನನ್ನ ವಶಕ್ಕೆ ಪಡೆದ್ರು, ಆಮೇಲೆ ಅವನಲ್ಲ ಅಂತ ಬಿಟ್ಟು ಕಳಿಸಿದ್ರು. ಮತ್ತೊಬ್ಬರನ್ನ ವಶಕ್ಕೆ ಪಡೆದು ಅವನು ಬಾಂಗ್ಲಾ ಮೂಲದವನು ಅಂತ ಹೇಳಿದ್ರು. ಹಲ್ಲೆ ಮಾಡಿದವನು 1 ಕೋಟಿ ಡಿಮ್ಯಾಂಡ್ ಮಾಡಿದ್ದನ್ನ ನಾನು ಕಣ್ಣಾರೆ ಕಂಡೆ ಅಂತ ಮನೆ ಕೆಲಸದಾಕೆ ಹೇಳಿದ್ಲು. ಕೊನೆಗೆ ಆತ ಸೈಫ್ ಮೇಲೆ ಹಲ್ಲೆ ಮಾಡೋದಕ್ಕೆ ಬಂದಿರಲಿಲ್ಲ, ರ್ಯಾಂಡಮ್ ಆಗಿ ಒಂದು ಮನೆಗೆ ದರೋಡೆಗೆ ಬಂದಿದ್ದ, ಅದು ಸೈಫ್ ಮನೆ ಆಗಿತ್ತು ಅಂತ ಸುದ್ದಿ ಬಂತು. ಈಗ ನೋಡಿದ್ರೆ ಕೆಲ ಮಾಧ್ಯಮಗಳಲ್ಲಿ ಸೈಫ್ ಮನೆಗೆ ಬಂದಿದ್ದೆ 2ನೇ ಪುತ್ರ ಜಹಾಂಗೀರ್ ಅಲಿಯಾಸ್ ಜೆಹ್ನನ್ನ ಅಪಹರಿಸೋದಕ್ಕೆ, ಮಗುವನ್ನ ಅಪಹರಿಸಿ ಕೋಟಿ ಕೋಟಿ ಡಿಮ್ಯಾಂಡ್ ಮಾಡೋ ಪ್ಲಾನ್ ಇತ್ತು ಅಂತಲೂ ಹೇಳಲಾಗ್ತಾ ಇದೆ. ಈ ಗೊಂದಲದ ಹೇಳಿಕೆಗಳೇ ಅನುಮಾನವನ್ನ ಇನ್ನಷ್ಟು ಹೆಚ್ಚಿಸ್ತಾ ಇರೋದು. ಇನ್ನು ಇತ್ತ ಶಿವಸೇನೆಯ ಸಂಜಯ್ ನಿರುಪಮ್ ಈ ಪ್ರಕರಣದ ಹಿಂದಿನ ಪ್ರೊಪಾಗಾಂಡವೊಂದನ್ನ ರಿವೀಲ್ ಮಾಡಿದ್ದಾರೆ. ಸೈಫ್ ಮೇಲಿನ ಹಲ್ಲೆ ಕೇಸ್ ವಿಪಕ್ಷಗಳು ನಡೆಸಿರೋ ಒಂದು ವ್ಯವಸ್ಥಿತ ನಾಟಕ. ಮಹಾರಾಷ್ಟ್ರ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು, ಮುಂಬೈನಲ್ಲಿ ಲಾ ಅಂಡ್ ಆರ್ಡರ್ ಸರಿ ಇಲ್ಲ ಅಂತ ತೋರಿಸಬೇಕು, ಮಹಾರಾಷ್ಟ್ರ ಹೋಮ್ ಮಿನಿಸ್ಟರ್ ಫೇಲ್ ಆಗಿದ್ದಾರೆ ಅಂತ ಹೇಳೋ ಉದ್ದೇಶದಿಂದ ಇದೆಲ್ಲವನ್ನ ಮಾಡಲಾಗಿದೆ ಅಂತ ಆರೋಪಿಸ್ತಾ ಇದ್ದಾರೆ. ಅಲ್ಲದೆ ಈ ಪ್ರಕರಣ ಸಂಬಂಧ ವೈದ್ಯರಿಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಬೇಕು. 6 ಗಂಟೆಗಳ ಕಾಲ ಆಪರೇಷನ್ ಆಗಿರೋ ವ್ಯಕ್ತಿ 4 ದಿನದಲ್ಲಿ ಇಷ್ಟು ರಿಕವರ್ ಆಗಿ ಬಂದಿದ್ದು ಹೇಗೆ ಅನ್ನೋದನ್ನ ಹೇಳ್ತೀರಾ ಅಂತ ಕೇಳ್ತಾ ಇದ್ದಾರೆ. ಇದೇ ವಿಚಾರ ಜನರಿಗೂ ಅನುಮಾನವನ್ನ ತರಿಸ್ತಾ ಇದೆ. ಇಷ್ಟುದ್ದ ಚಾಕು ತುಂಡನ್ನ ಸೈಫ್ ದೇಹದಿಂದ ತೆಗೆದಿದ್ದೇವೆ ಅಂತ ತೋರಿಸಿದ್ರು. ಆದ್ರೆ ಸೈಫ್ ನೋಡಿದ್ರೆ ಫಾರಿನ್ ಟ್ರಿಪ್ ನಿಂದ ಬಂದ ಹಾಗೆ ಕೂಲ್ ಆಗಿ ಕಾಣಿಸ್ತಾ ಇದ್ದಾರೆ. ಇದು ಹೆಂಗೆ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ. ಇನ್ನು ಒಂದು ಕಡೆ ಸೈಫ್ ಬಳಿ ಇರೋ ಎನಿಮಿ ಪ್ರಾಪರ್ಟಿ ಕಹಾನಿ ರಿವೀಲ್ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಛತ್ತೀಸ್ಗಢದಲ್ಲಿ ಬಿಜೆಪಿ ಸರ್ಕಾರ ಅಕ್ರಮ ಪ್ರಾಪರ್ಟಿಗಳಿಗೆ ಬಿಸಿ ಮುಟ್ಟಿಸಿದೆ. ಛತ್ತೀಸ್ಗಢದ ಅಂಬಿಕಾಪುರದಲ್ಲಿ ಆಂಟಿ ಎನ್ಕ್ರೋಚ್ಮೆಂಟ್ ಡ್ರೈವ್ ನಡೆದಿದ್ದು, ಅಕ್ರಮವಾಗಿ ಕಟ್ಟಲಾಗಿದ್ದ ಬರೋಬ್ಬರಿ 60 ಮನೆಗಳನ್ನ ನೆಲಸಮ ಮಾಡಲಾಗಿದೆ. ಮಹಾಮಾಯ ಮೌಂಟೇನ್ಗೆ ಅಂಟಿಕೊಂಡಿರೋ ಸುರ್ಗುಜಾದಲ್ಲಿ ಫಾರೆಸ್ಟ್ ಲ್ಯಾಂಡ್ ನಲ್ಲಿ ಅಕ್ರಮವಾಗಿ ಮನೆಗಳನ್ನ ನಿರ್ಮಾಣ ಮಾಡಲಾಗಿತ್ತು. ಅರಣ್ಯ ಪ್ರದೇಶ ಅಂತ ಗೊತ್ತಿದ್ರೂ ಇವರಿಗೆ ಅಲ್ಲಿ ಮನೆ ನಿರ್ಮಿಸೋದಕ್ಕೆ ಹಿಂದಿನ ಕಾಂಗ್ರೆಸ್ ಸರ್ಕಾರ ಸಹಾಯ ಮಾಡಿತ್ತು ಅಂತ ಬಿಜೆಪಿ ದೂರಿದೆ. ಹಲವು ಬಾರಿ ನೋಟಿಸ್ ನೀಡಿದ್ರು ಅಲ್ಲಿ ವಾಸವಿದ್ದವರು ಕೋರ್ಟ್ ಆರ್ಡರ್ಗೆ ಬೆಲೆ ಕೊಡದ ಹಿನ್ನೆಲೆ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಪೊಲೀಸ್ ಪಡೆಗಳನ್ನ ನಿಯೋಜಿಸಿ ಗಲಾಟೆ ಗದ್ದಲ ಆಗದಂತೆ ಡೆಮಾಲಿಷನ್ ಡ್ರೈವ್ ಮಾಡಲಾಗಿದೆ ಅಂತ ಸರ್ಕಾರ ವರದಿ ಮಾಡಿದೆ. ಉತ್ತರ ಪ್ರದೇಶದಿಂದ ಶುರುವಾದ ಅಕ್ರಮ ನಿರ್ವಹಣೆ ಈಗ ಬಿಜೆಪಿ ಆಡಳಿತವಿರೋ ಒಂದೊಂದೇ ರಾಜ್ಯಗಳನ್ನ ವ್ಯಾಪಿಸ್ತಾ ಇರೋದು ಭಾರತೀಯರಿಗೆ ಸಂತಸವನ್ನ ತರ್ತಾ ಇದೆ. ಒಟ್ನಲ್ಲಿ ಬಹಳ ಅನುಮಾನಗಳಿಗೆ ತುತ್ತಾಗಿದ್ದ ಸೈಫ್ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಈಗ ಒಂದು ಆಯಾಮ ಸಿಕ್ಕಿದೆ. ಸಣ್ಣ ಪುಟ್ಟ ಅಮೌಂಟ್ ಆಗಿದ್ದಿದ್ರೆ ಅಲ್ವೇನೋ ಅಂತ ಹೇಳ್ಬೋದಿತ್ತು. ಆದ್ರೆ 15,000 ಕೋಟಿ ಅಂದಾಗ ಯೋಚಿಸೋ ಹಾಗಾಗಿದೆ. ಮುಂದೇನಾಗಲಿದೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.